ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಬಿಗ್ ಅಪ್ಡೇಟ್ಸ್ ಆ್ಯಂಡ್ ಕೆಲವೊಂದಿಷ್ಟು ಮಾತುಕತೆ ಮಾತಾಡೋದಿದೆ. ಚಾಯ್ಸ್ ಎಂಟ್ರಿ ಮತ್ತು ಪೇಮೆಂಟು ಮತ್ತು ಅಡ್ಮಿಷನ್ ಇದಿಷ್ಟು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೋಡಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ವಿಡಿಯೋಸ್ ಕೂಡ ನಿಮ್ಮ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ತವೆ. ಆ್ಯಂಡ್ ಅಡ್ಮಿಷನ್ ಆದ ನಂತರವೂ ಕೂಡ ನಮ್ಮ ಚಾನಲ್ ಸ್ಕಾಲರ್ಶಿಪ್ ಆಯಿತು ಮತ್ತು ಬೇರೆ ಬೇರೆ ಏನಾದರೂ ಹೇಳ್ತಾನೆ ಇರ್ತೀವಿ. ಆಯ್ತಾ, ಸರಿ, ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗಾಗಲೇ ಚಾಯ್ಸ್ ಎಂಟ್ರಿ ಎನೇಬಲ್ ಮಾಡಿಬಿಟ್ಟಿದ್ದಾರೆ. ಲಿಂಕು ಲೈವ್ ಡೆಮೋ ಕೂಡ ಮಾಡಿಬಿಟ್ಟಿದ್ದೀನಿ. ನೋಡಿಲ್ಲ ಅಂದ್ರೆ ಒನ್ ಟೈಮ್ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ವಿಡಿಯೋ ನೋಡ್ಕೋರಿ. ಸರಿ, ಈಗ ಓನ್ಲಿ ಸದ್ಯಕ್ಕೆ ಇರೋದು ಇಂಜಿನಿಯರ್ ಸ್ಟೂಡೆಂಟ್ಗೆ. ಆ್ಯಂಡ್ ಸೋಮವಾರ ನಾಳೆ ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಾ, ಡಿ ಫಾರ್ಮಾ ಓಪನ್ ಆಗುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಎಲ್ಲನೂ ಕೂಡ ಕೋರ್ಸಸ್ ಅದೇ ರೀತಿ BPT, BPO, AHS, ಆರ್ಕಿಟೆಕ್ಚರು. ಆ್ಯಂಡ್ 6ನೇ ತಾರೀಕು ಬಂದ್ಬಿಟ್ಟು BS ನರ್ಸಿಂಗು, ಮತ್ತು 7ನೇ ತಾರೀಕು MBBS ಮತ್ತು ಡೆಂಟಲ್ಲು ಮತ್ತು ಹೋಮಿಯೋಪತಿ ಎಲ್ಲ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ ಎಂಟ್ರಿ ಸದ್ಯಕ್ಕೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಚಾಯ್ಸ್ ಎಂಟ್ರಿ ಇದೆ. ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಲಿಕ್ಕಂತ ಮುಂಚೆ ನಿಮ್ಗೆ ಏನಂತಂದ್ರೆ ಮೇನ್ ಆಗಿ ನಾನು ಮಾತಾಡ್ಲಿಕ್ಕಿರೋದು ಚಾಯ್ಸ್ ಎಂಟ್ರಿ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ನೋಡಿ, ಇವತ್ತು ಇಂಜಿನಿಯರ್ ಸ್ಟೂಡೆಂಟ್ ಮಾತ್ರ ಮಾಡ್ತಾ ಇದ್ರ. ಯಾರಿಗೆಲ್ಲ ಇಂಜಿನಿಯರ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅವ್ರು ಮಾತ್ರ, ರಿಮೈನಿಂಗ್ ಸ್ಟೂಡೆಂಟ್ ಯಾರು ಕೂಡ ಮಾಡ್ತಿಲ್ಲ. ಸೊ ಈಗ ಬಹಳಷ್ಟು ಗೊಂದಲ ಇದೆ. ಓಕೆ, ಅಂದ್ರೆ ಮೀನ್ಸ್ ಇಂಜಿನಿಯರ್ ಸ್ಟೂಡೆಂಟ್ ಮಾಡ್ತಿದ್ರ, ಅದರಲ್ಲೂ ಈಗ ಲೈಕ್ ಎಕ್ಸಾಂಪಲ್ ಚಾಯ್ಸ್ 1 ಕೊಡೋರು ಹೇಳ್ತೀನಿ. ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಚಾಯ್ಸ್ 1 ಕೊಟ್ಟರೆ ಅದನ್ನ ಅಂತ ತಿಳ್ಕೊಬೇಕು. ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ ಏನಾದರೂ ಚಾಯ್ಸ್ 1 ಕೊಟ್ಟರೆ ನೀವು ಯಾವುದೇ ರೀತಿ ಕಾಷನ್ ಡಿಪಾಸಿಟ್ ಕಟ್ಟುವಂಗಿಲ್ಲ. ಚಾಯ್ಸ್ 1 ಕೊಟ್ಟರೆ ಕಾಷನ್ ಡಿಪಾಸಿಟ್ ಇರಲ್ಲ. ಫೀಸ್ ಎಷ್ಟು ಇರ್ತೋ ಅದಿಷ್ಟು ಕಟ್ಬಿಟ್ಟು ಮಾಡಬೇಕು. ಚಾಯ್ಸ್ 1 ಕೊಡೋರಿಗೆ ನಾನು ಹೇಳ್ತೀನಿ ನೋಡಿ, ನಾನು ಬೇಕಾದ್ರೆ ಇನ್ನೊಂದು ಟೈಮ್ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಚಾಯ್ಸ್ 1 ಕೊಟ್ಬಿಟ್ಟು ಯಾವ ರೀತಿ ನೀವು ಪೇಮೆಂಟ್ ಮಾಡಬೇಕು ಮತ್ತು ಯಾವ ರೀತಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು ಎಲ್ಲರಿಗೂ ಡೀಟೇಲ್ಸ್ ಆಗಿ ಚಾಯ್ಸ್ 1 ಅವ್ರಿಗೆ ಬಗ್ಗೆ ಇನ್ನೊಮ್ಮೆ ಡೀಟೇಲ್ ಆಗಿ ಮಾಡ್ತೀನಿ. ಚಾಯ್ಸ್ 1 ಅಂದ್ರಪ್ಪ ಅಡ್ಮಿಷನ್ ಆಗಲೇಬೇಕು, ಇದಂತ ತಿಳ್ಕೊಂಬಿಡಿ. ಆ್ಯಂಡ್ ನೀವೇನಾದ್ರೂ ಈಗ ಚಾಯ್ಸ್ 2 ಕೊಡ್ತೀನಿ ಅಂತಂದ್ರೆ ಈ ಚಾಯ್ಸ್ 1 ಕೊಟ್ಟವ್ರು ಏನಂತಂದ್ರೆ ಕಂಪ್ಲೀಟ್ ಆಗಿ ಅದು ಅಂದ್ರೆ ಈ ಸರ್ತಿ ಬಂದ್ಬಿಟ್ಟು ಪೇಸ್ ರೆಕಗ್ನೇಷನ್ ಇಟ್ಕೊಂಡಿದ್ರ, ಆ ಪೇಸ್ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಮಾತ್ರ ಅದು ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತಿದೆ. ಅಲ್ಲಿ ಬಂದ್ಬಿಟ್ಟು ಅಡ್ಮಿಷನ್ ಅಲ್ಲಿ ನಿಮ್ಗೆ ಚಾಯ್ಸ್ ಎಂಟ್ರಿ ಮಾಡಿ ಆದ ನಂತರ ಪೇಮೆಂಟ್ ಅಂತ ಕೊಟ್ಟರೆ. ಅಂಡ್ ಒಂದು ನಾವು ಅಲ್ಲಿ ಗಮನಿಸಿದ್ದು, ಸೆಕೆಂಡ್ ರೌಂಡ್ ಹೋಗ್ಲಿಕ್ಕೂ ಕೂಡ ಮತ್ತೆ 750 ರೂಪಾಯಿ ಕೇಳ್ತಾರ ಅನ್ಸ್ತದೆ. ಯಾಕಂದ್ರೆ ಬೇಕಾದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಹೆಂಗ್ ಬರ್ತಿತ್ತು ಅದ್ರ ಕೆಳಗಡೆ ಬೇಕಾದ್ರೆ ಓದ್ಕೋರಿ, ಮತ್ತೆ 750 ರೂಪಾಯಿ ಕೇಳ್ತಾರೆ ಅನಿಸ್ತದೆ ಸೆಕೆಂಡ್ ರೌಂಡ್ ಕೂಡ. ಸೊ ಏನು ಮಾಡ್ಲಿಕ್ಕಾಗಲ್ಲ. ಕೇಳಿದವ್ರು ಆ ಥರ ಅಂದರೆ ಪ್ರತಿಯೊಂದು ರೌಂಡ್ಗೂ ಕೂಡ 750 ರೂಪಾಯಿ ಪೇ ಮಾಡುವಾಗೆ ಮಾಡಿದ್ರು. ಸೊ ನೋಡೋಣ ಅಂತಂದ್ರೆ ಸದ್ಯಕ್ಕಂತೂ ಏನು ಇಲ್ಲ ಹೇಳಿಲ್ಲ, ಬಟ್ ಹೇಳಿಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸರಿನಾ? ಆ್ಯಂಡ್ ಈಗ ಚಾಯ್ಸ್ 1 ಕೊಟ್ಟವ್ರು ಏನಾಯ್ತು, ಈಗ ಚಾಯ್ಸ್ 1 ಕೊಟ್ಬಿಟ್ಟು ಕನ್ಫರ್ಮೇಷನ್ ಕೊಟ್ಬಿಟ್ಟು ಅಲ್ಲಿ ಪೇಮೆಂಟ್ ಮಾಡೋಕೆ ಹೇಳ್ತದ ಗೊತ್ತಿದೆ. ಆನ್ಲೈನ್ ಕೂಡ ಮಾಡ್ಬೋದು, ಬ್ಯಾಂಕಲ್ಲಿ ಹೋಗಿ ಕಟ್ಟಬೇಕು. ಅದು ಚಿಕ್ಕ ಅಮೌಂಟ್ ಇರ್ತದೆ. ಒಬ್ಬೊಬ್ಬರಿಗೆ ಚಿಕ್ಕ ಅಮೌಂಟ್ ಇತ್ತಂತಂದ್ರೆ ಏನು ಹೇಳ್ತೀನಿ, ಆರಾಮ್ಸಾಗಿ ಆನ್ಲೈನೇ ಮಾಡ್ಬೋದು. ದೊಡ್ಡ ಅಮೌಂಟ್ ಇತ್ತಂತಂದ್ರೆ ಬೆಟರ್ ಆ ಚಾನಲ್ ಡೌನ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಕಟ್ಟಿ. ಇವತ್ತು ಚಾಯ್ಸ್ ಎಂಟ್ರಿ ಮಾಡಿ ನಂತರ ಅಂದ್ರೆ ಇವತ್ತು ಚಾಯ್ಸ್ 1 ಕೊಟ್ಟರು ಸಹಿತ ಬ್ಯಾಂಕಿಗೆ ಹೋಗಿ ನಾಳೆ ಕಟ್ಬೋದು ಅಥವಾ ನಾಡಿನಾದ್ರೂ ಕಟ್ಬೋದು. ಒಟ್ ಬಿಫೋರ್ ಅವ್ರ ಲಾಸ್ಟ್ ಡೇಟ್ ಅಡ್ಮಿಷನ್ ಒಳಗಡೆನೆ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡು ಅಡ್ಮಿಷನ್ಗೆ ಹೋಗಬೇಕು. ಓಕೆ, ಚಾಯ್ಸ್ ಎಂಟ್ರಿ ಇವತ್ತೇ ಮಾಡ್ಬೇಕಂತ ರೂಲ್ಸ್ ಎಲ್ಲ. ಇನ್ನು ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿದೆ, 8ನೇ ತಾರೀಕು ಕೊಟ್ಟಿದ್ದಾರೆ ಅನ್ಸುತ್ತೆ ಇಂಜಿನಿಯರ್ ಸ್ಟೂಡೆಂಟ್ಗೆ. ಆ್ಯಂಡ್ ಬೇರೆ ಬೇರೆದವ್ರಿಗೆ 12ನೇ ತಾರೀಕು ಬೇರೆ ಕೊಟ್ಟಿದ್ದಾರೆ ಅಂದ್ರೆ ನೋಡ್ಕೋರಿ. ಅಂದ್ರೆ ಡೀಟೇಲ್ಸ್ ಆಗಿ ಈ ಹಿಂದೆ ಹೇಳಿದ್ದನ್ನ ಲಾಸ್ಟ್ ಡೇಟ್ ಯಾವಾಗಿದೆ ಆ ಲಾಸ್ಟ್ ಡೇಟ್ ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು. ಆ್ಯಂಡ್ ಈಗ ಚಾಯ್ಸ್ 2 ಕೊಡೋರ್ದು ಹೆಂಗೆ ಕತ್ತೆ ನೋಡಿ, ಚಾಯ್ಸ್ 2 ಕೊಡೋರು ಕೂಡ ಡಿಫ್ರೆಂಟ್ ಆಗಿದೆ. ಅದೊಂದು ತಲೆಯಲ್ಲಿ ಇಟ್ಕೋರಿ. ಚಾಯ್ಸ್ 2 ಕೊಡ್ತೀನಿ ಅಂತಂದ್ರೆ ನೀವು ಇನ್ ಕೇಸ್ ಈಗ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿದೆ, ಮೇಲ್ಗಡೆ ಏನಾದರೂ ಮೆಡಿಕಲ್ ಸೀಟ್ಗಳು ಇದ್ರೆ ಅಂದ್ರೆ MBBS ಸೀಟ್ಗಳು ಏನಾದರೂ ಇದ್ರೆ ನೀವು ಚಾಯ್ಸ್ 2 ಕೊಡೋದು ಏನ್ ಮಾಡ್ತೀರಾ, ಹೋಲ್ಡ್ ಇಟ್ಕೊಂತಿದ್ರ. ಅದನ್ನ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ಇದ್ದೀರಾ, ನೀವು ರೀಅರೇಂಜ್ ಮಾಡ್ಬೋದು, ಮಾಡಿಫಿಕೇಶನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಯಾಡ್ ಬರೋದು ಓನ್ಲಿ BMS ಕೋರ್ಸಸ್ಗಳು ಬರ್ತವೆ. BMS ಓನ್ಲಿ ನಿಮ್ಗೆ ಯಾಡ್ ಮಾಡ್ಲಿಕ್ಕೆ ಬರ್ತದ, ಆಯ್ತಾ. ಅಂಡ್ ಇನ್ ಕೇಸ್ ಫಸ್ಟ್ ರೌಂಡ್ ಅಲ್ಲಿ ಏನಾದ್ರು ಒಂದೊಂದು ಕಾಲೇಜಸ್ ಶೋ ಆಗಿಲ್ಲ ಅಂತ ಹೇಳ್ತಿದ್ರು, ಅಂತ ಕಾಲೇಜಸ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಮೆಟ್ರಿಕ್ಸ್ ಇಲ್ಲಿ ಬಂತಂದ್ರೆ ಅವನ್ನ ಯಾಡ್ ಮಾಡಬಹುದು. ಬಟ್ ಈಗಾಗಲೇ ಇರತಕ್ಕಂಥ ಯಾವ ಕಾಲೇಜಸ್ ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಹೋಲ್ಡ್ ಇಟ್ಕೊಂಡು ಹೋಗ್ತಿದ್ದೀರಾ. ಇನ್ ಕೇಸ್ ಅಂದ್ರೆ ಈಗ ಇಂಜಿನಿಯರ್ ಸೀಟ್ ಸಿಕ್ಕಿದೆ ನಿಮಗೆ, ಮೇಲ್ಗಡೆ ಮೆಡಿಕಲ್ ಸೀಟ್ಗಳು ಇತ್ತು ಅಂತಂದ್ರೆ ನೀವು ಕಾಷನ್ ಡಿಪಾಸಿಟ್ 1 ಲಕ್ಷ ರೂಪಾಯಿ ಕಟ್ಟಬೇಕು. ಅದು ಯಾವ ರೀತಿ ಅಂತ ಕೇದವ್ರು ಹೇಳ್ತಾರೆ, ಅದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ. ಓಕೆ, ಈ ಸದ್ಯಕ್ಕೆ ಅದ್ರ ಬಗ್ಗೆ ಯಾವ ರೀತಿ ಕಟ್ಬೇಕಂತ ಹೇಳಿಲ್ಲ, ಹೇಗೆ ಅಂತರೂ ಕೂಡ ಹೇಳಿಲ್ಲ. ಕೇದವ್ರು ಹೇಳ್ತಾರೆ, ಆಯ್ತಾ. ಅದನ್ನ 1 ಲಕ್ಷ ರೂಪಾಯಿ ಕಟ್ಟಲೇಬೇಕು. ಇಲ್ಲ ಲೈಕ್ ಎಕ್ಸಾಂಪಲ್ ಈಗ ನಾನು ಇಲ್ಲ ಸಿಕ್ಕಿದೆ ಸೀಟ್ ಅಡ್ಮಿಷನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಚಾಯ್ಸ್ 1 ಕೊಡ್ತೇನೆ ಅಂತಂದ್ರೆ ನೀವು ಯಾವುದೇ ರೀತಿ ಕಾಷನ್ ಡಿಪಾಸಿಟ್ ಕಟ್ಟುವಾಗಿಲ್ಲ. ಇನ್ ಕೇಸ್ ಮೇಲ್ಗಡೆ ಮೆಡಿಕಲ್ ಸೀಟ್ಗಳು ಇದ್ದು, ಓಕೆ, ಅಥವಾ ಲೈಕ್ ಎಕ್ಸಾಂಪಲ್ ಈಗ ಬೇರೆ ಈಗ ಮೇಲ್ಗಡೆ ಸೀಟ್ ಇದ್ರೆ ಮಾತ್ರ ಹೇಳ್ತಿದ್ದೀನಿ ನಾನು. ಅಥವಾ ಈಗ ಮೆಡಿಕಲ್ ಮತ್ತೆ ಬೇರೆ ಬೇರೆ ಕೋರ್ಸಸ್ ಇರ್ತವೆ, ಆ ಒಂದು ಕೋರ್ಸಸ್ ಏನಾದ್ರು ಇದ್ರು ಕೂಡ ಏನ್ ಮಾಡಬೇಕು, ನೀವು ಚಾಯ್ಸ್ 2 ಕೊಡ್ತಂದ್ರೆ ಪೇ ಮಾಡಬೇಕು, ಕಾಷನ್ ಡಿಪಾಸಿಟ್ ಏನಿರಲ್ಲ. ಅಂದ್ರೆ ಈಗ MBBS ಸೀಟ್ ಸಿಕ್ಕಿದೆ ನಿಮಗೆ, ಚಾಯ್ಸ್ 2 ಕೊಡೋ ಒಂದು ನೆಕ್ಸ್ಟ್ ರೌಂಡ್ಗೆ ಕೂಡ ಏನ್ ಮಾಡ್ತೀನಿ, MBBSಗೆ ಇನ್ನೊಂದು ಬೆಟರ್ ಕಾಲೇಜ್ ಹೋಗ್ತೀನಿ ಅಂತಂದ್ರೆ ಅಂಥವ್ರು ಕಾಷನ್ ಡಿಪಾಸಿಟ್ ಇರಲ್ಲ, ಬಟ್ ಕಾಲೇಜ್ ಫೀಸ್ ಕಟ್ಟಬೇಕು, ಆಯ್ತಾ. ಅರ್ಥ ಆಯ್ತು ಅನ್ಕೋತೀನಿ. ಅಂದ್ರೆ ಚಾಯ್ಸ್ 2 ಕೊಡೋರೇನು ಹೋಲ್ಡ್ ಇಟ್ಕೊಂಡು ಏನ್ ಮಾಡ್ತಿದಾರೆ, ನೆಕ್ಸ್ಟ್ ರೌಂಡ್ಗೆ ಹೋಗ್ತಿದಾರೆ ಅಷ್ಟೇ. ಬಟ್ ಆ ಕಾಲೇಜ್ ಏನ್ ಮಾಡ್ಬೋದು, ಆ ಕಾಲೇಜ್ ಇಟ್ಕೊಂಡಿರ್ತಾರೆ ಹೋಲ್ಡ್, ಬಟ್ ಮೇಲ್ಗಡೆ ಇರುವಂತ ಕಾಲೇಜಸ್ ನ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಬಟ್ ಕೆಳಗಡೆ ಇರೋದು ಬರಲ್ಲ, ಏನು ಮಾಡ್ಲಿಕ್ಕೆ ಬರಲ್ಲ.
ಬಟ್ KCT ಕೋರ್ಸಸ್ಗಳು ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರಿಂಗ್ ಸಿಕ್ಕಿದೆ, ಮೇಲ್ಗಡೆನೂ ಕೂಡ ಇಂಜಿನಿಯರಿಂಗ್ ಅಷ್ಟೇ ಇದಾವೆ, KCT ಕೋರ್ಸಸ್ಗಳು ಅಷ್ಟೇ ಇದಾವೆ ಅಂತಂದ್ರೆ ನೀವು ಯಾವುದೇ ರೀತಿಯಾಗಿ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಕನ್ಫರ್ಮೇಶನ್ ಮಾಡ್ಕೊಳ್ಳೋದಷ್ಟೇ, ಮತ್ತೆ ಏನು ಕೂಡ ಮಾಡುವಾಗಿಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್. ಅಂಡ್ ಚಾಯ್ಸ್ 3 ಕೊಟ್ರೆ, ನೀವು ಚಾಯ್ಸ್ 3 ಕೊಟ್ರೆ ನೋಡಿ, ನಿಮಗೆ ಚಾಯ್ಸ್ 3 ಕೊಟ್ಟರು ಕೂಡ ಏನಪ್ಪ ಅಂದ್ರೆ ನಿಮಗೆ ಕಾಲೇಜು ಡಿಲೇಟ್ ಆಗುತ್ತೆ. ಇಂಟ್ರೆಸ್ಟೆಡ್ ಇಲ್ಲ, ಈ ಕಾಲೇಜ್ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಏನ್ ಮಾಡ್ತಾರೆ, ಆ ಕಾಲೇಜ್ ಡಿಲೇಟ್ ಆಗ್ತದ. ನೆಕ್ಸ್ಟ್ ರೌಂಡ್ ಆ ಕಾಲೇಜ್ ಸಿಗಲ್ಲ. ಓಕೆ, ಆ ಕಾಲೇಜ್ ಡಿಲೇಟ್ ಆಗಿಬಿಡ್ತದ. ಅಂಡ್ ನೆಕ್ಸ್ಟ್ ರೌಂಡ್ಗೆ ಸೀಟ್ ಸಿಗ್ಬೋದು, ಸಿಗದೇನೆ ಇರ್ಬೋದು. ನಾನು ಹೇಳ್ತಿದ್ದೀನಿ ನೋಡಿ, ಸಿಗ್ಬೋದು, ಸಿಗದೇನೆ ಇರ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇದು ಚಾಯ್ಸ್ 3 ಯಾವ ರೀತಿ ಅಂತಂದ್ರೆ ಸೀಟೇ ಗ್ಯಾರಂಟಿ ಇಲ್ಲ. ಅಂದ್ರೆ ನಿಮ್ಗಿಂತಲೂ ಚೆನ್ನಾಗಿರೋ ರ್ಯಾಂಕ್ ನೀವು ಹಾಕಿರ್ತಕ್ಕಂಥ ಕಾಲೇಜಸ್ ಹಾಕಿದ್ರೆ ಆಟೋಮೆಟಿಕ್ಲಿ ಕಾಲೇಜ್ ಸಿಗದೇನೆ ಇರ್ಬೋದು. ಉದಾಹರಣೆಗಳು ಸಾಕಷ್ಟು ಇವೆ. ಓಕೆ, ಬಟ್ ಒಂದು ಏನಂತಂದ್ರೆ ಸೆಕೆಂಡ್ ರೌಂಡ್ಗೆ BMS ಬರ್ತದ. ಅಂಡ್ ಈಗ MBBS ಅವರು ಏನ್ ಮಾಡ್ತಾರೆ, ಒಂದು 15% ಸ್ಟೂಡೆಂಟ್ ಏನ್ ಮಾಡ್ತಾರೆ, NCC ಪಾರ್ಟಿಸಿಪೇಟ್ ಮಾಡ್ಕೊಂಡು ಅಲ್ಲಿ ಅಡ್ಮಿಷನ್ ಆಗ್ತಾರೆ. ಸೊ ಸಾಧ್ಯದಷ್ಟು ಏನಾಗುತ್ತೆ, ಕಟ್ ಆಫ್ ಇನ್ಕ್ರೀಸ್ ಆಗ್ತದ. ಸೀಟ್ ಚಾಯ್ಸ್ 3 ಕೊಡೋರು ಕೂಡ ಸೀಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಇನ್ ಕೇಸ್ ಜಾಸ್ತಿ ಕಾಲೇಜಸ್ ಅಥವಾ ದೂರ ಏನಾದ್ರು ಕಾಲೇಜ್ ಏನಾದ್ರು ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು 4 ಕಾಲೇಜ್ ಒಂದು ಭಾಳ ಹಾಕಿದ್ರಪ್ಪ, 100 ಕಾಲೇಜ್ ಹಾಕಿದ್ರಿ, ಅದ್ರ 3ನೇ ಕಾಲೇಜ್ ಸಿಕ್ಬಿಡಿದೆ. ಚಾಯ್ಸ್ 3 ಕೊಟ್ರೆ ನೀವು ಎಲ್ಲಾನು ಕೂಡ ಮಾಡ್ಕೋಬಹುದು. ಬಟ್ ಚಾಯ್ಸ್ 2 ಕೊಟ್ರೆ ಏನಾಗುತ್ತೆ ಅಂದ್ರೆ ಹೋಲ್ಡ್ ಇಟ್ಕೊಂಡಿರ್ತೀರ. ಸೊ ನೋಡ್ಕೊಂಡ್ ಮಾಡಿ. ಇಲ್ಲ ನೀವು ಕೊಡದೆ 4 ಕಾಲೇಜು, ನೀವು ಕೊಟ್ಟಿರೋದೇ 4 ಕಾಲೇಜು, ಈ ಸಿಕ್ಕಿರೋದೇ 2ನೇ ಕಾಲೇಜು, ನೀವು ಏನ್ ಮಾಡ್ತೀರ ಅಂತಂದ್ರೆ ಚಾಯ್ಸ್ 3 ನ ಕೊಡಿದ್ರ ಅಂತಂದ್ರೆ ವಾಪಸ್ ಪಾರ್ಟಿಸಿಪೇಟ್ ಮಾಡೋದೇ ಅವೇ 4 ಕಾಲೇಜಲ್ಲಿ. ಆ ಟೈಮ್ ಏನಾಗ್ತದೆ, ಸ್ವಲ್ಪ ಕಷ್ಟ ಆಗ್ತದ. ಸೊ ಹಂಗಾಗಿ ನೋಡ್ಕೊಂಡು ಚಾಯ್ಸ್ 3 ಕೊಡ್ರಿ. ಚಾಯ್ಸ್ 3 ಕೊಡ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಕೊಡ್ತಾ ಇದ್ರ ಅಷ್ಟೇ. ಅಂಡ್ ಚಾಯ್ಸ್ 4 ಕೊಡೋರ್ಗಂತೂ ನಿಮ್ದು ಏನು ಕೂಡ ಟೆನ್ಷನ್ ಇಲ್ಲ, ಡೈರೆಕ್ಟ್ ಆಗಿ ಕ್ವಿಟ್ ಆಗಿ ಹೋಗ್ತಾರ. ಅಂಡ್ ಸೀಟ್ ಇಲ್ಲಿವರೆಗೂ ಕೂಡ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ, ನಾನು ಹೇಳ್ತೀನಿ ನೋಡಿ, ಸೀಟ್ ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರ. ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ಸೀಟ್ ಸಿಗದೆ ಇದ್ದವ್ರಿಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್. ಓಕೆ, ಈಗ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಾಯ್ತು. ಇವಾಗ ಏನ್ ಮಾಡ್ತಾರ ಅಂತಂದ್ರೆ ಫೇಸ್ ರೆಕಗ್ನಿಷನ್ ಎಲ್ಲಾನು ಕೂಡ ಇದೆ ಅಂತ ತಗೊಂಡ್ ಏನ್ ಮಾಡಿತಾರ, ಲಾಗಿನ್ ಆಗ್ತೀರಾ. ಅಲ್ಲಿ ಹೋಗ್ಬಿಟ್ಟು ನೀವು ಚಾಯ್ಸ್ ಎಂಟ್ರಿ ಕ್ಲಿಕ್ ಮಾಡ್ಕೊಂತೀರಾ. ಯಾವ್ದಾದ್ರು ಚಾಯ್ಸ್ ಎಂಟ್ರಿ ಟಿಕ್ ಅಂತ ಮಾಡಿ ಕನ್ಫರ್ಮೇಶನ್ ಗೋಸ್ಕರ ಇನ್ನೊಂದು ಟಿಕ್ ಮಾರ್ಕ್ ಆಗ್ತದ, ಅದನ್ನೊಂದು ಟಿಕ್ ಮಾಡ್ಕೊಂಡು ಕನ್ಫರ್ಮ್ ಕೊಡ್ತಾರ, ಮುಗಿತದ. ಯಾರಿಗೆ ಚಾಯ್ಸ್ 2, 3 ಕೊಟ್ಟವ್ರಿಗೆ. 1 ಕೊಟ್ರೆ ಆಟೋಮೆಟಿಕ್ಲಿ ಕೆಳಗಡೆ ಚಾಯ್ಸ್ 1 ಕೊಟ್ಟ ತಕ್ಷಣ ನಿಮ್ಗೆ ಪೇಮೆಂಟ್ ಮಾಡ್ಲಿಕ್ಕೆ ಕೇಳ್ತದ. ನೀವು ಅಲ್ಲಿ ಚಾಲನ್ ಡೋ ಮಾಡ್ಕೊಳಕ್ ಕೇಳ್ಬೋದು ಅವ್ರು. ನೀವು ನಿಮ್ಗೆ ಚಾಲನ್ ಡೋ ಆದ್ರೂ ಮಾಡ್ಕೋಬಹುದು ನೀವು, ಅಥವಾ ಏನ್ ಮಾಡಬಹುದು, ನಿಮ್ಗೆ ಆನ್ಲೈನ್ ಕೂಡ ಇರ್ತದ. ನಾನು ನಿಮ್ಗೆ ಚಾಯ್ಸ್ 1 ಕೊಟ್ಟವ್ರಿಗೆ ಡೀಟೇಲ್ಸ್ ಆಗಿ ನಿಮ್ಗೆ ಮಾಡಿದ್ದೀನಿ, ಅವಸರ ಬೇಡ. ಯಾಕಂತಂದ್ರೆ ಇವತ್ತು ಜಾಸ್ತಿ ಅಮೌಂಟ್ ಇರೋರಿಗೆ ಹೇಳ್ತೀನಿ ನಾನು. ಜಾಸ್ತಿ ಅಮೌಂಟ್ ಇರೋರಿಗೆ ಏನಾಗುತ್ತೆ ಅಂದ್ರೆ, ನೀವು ಇನ್ ಕೇಸ್ ಚಾಯ್ಸ್ ಎಂಟ್ರಿ ಮಾಡಿದ್ರು ಸಹಿತ ನೀವು ದೊಡ್ಡ ಅಮೌಂಟ್ ಇರ್ತದ, ಕಟ್ಟೋದು ಹೋಗ್ಬಿಟ್ಟು ಬ್ಯಾಂಕಿಗೆ. ಇವತ್ತು ಹೆಂಗಿದ್ರು ಸಂಡೇ, ಬ್ಯಾಂಕ್ ಅಂತೂ ಓಪನ್ ಇರಲ್ಲ. ಸೊ ಹಂಗಾಗಿ ಇವತ್ತು ಚಾಯ್ಸ್ ಎಂಟ್ರಿ ಮಾಡಿದ್ರು ಸಹಿತ ನಾಳೆನೇ ಮಾಡ್ಬೇಕು, ಅಥವಾ ನಾಳೆನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿ ನಾಳೆನೇ ಬ್ಯಾಂಕಿಗೆ ಕಟ್ಬೋದು. ಓಕೆ, ಸೊ ಹಂಗಾಗಿ ನನ್ಗೆ ಅಂದ್ರೆ ಆನ್ಲೈನ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬೇಕಾದ್ರೆ. ಅಂಡ್ ಚಾಲಾನ್ ಯಾವ ರೀತಿ ಇರ್ತದೆ, ಅದು ಎಷ್ಟು ಅಮೌಂಟ್ ಇರ್ತದೆ ಅಲ್ಲಿ ನಿಮ್ಗೆ ತೋರಿಸೋ ತಾಳೆ ಫೀಸ್ ತೋರಿಸ್ತಾ ಇದೆ. ಹೋಗ್ಬಿಟ್ಟು ಅಲಾಟ್ಮೆಂಟ್ ಅಲ್ಲಿ ನೋಡಿ ಅದು ಎಷ್ಟು ಫೀಸ್ ಇರ್ತದೆ, ಅಷ್ಟೇ ಫೀಸ್ ನಿಮ್ ಚಾಲನ್ ಅಲ್ಲಿ ಬರ್ತದ. ಆ ಚಾಲನ್ 3 ಪೇಜಸ್ ಅಂದ್ರೆ 3 ಬಾಕ್ಸಸ್ ಬರ್ತದೆ. ಆ 3 ಬಾಕ್ಸ್ ಅಲ್ಲಿ ಯಾವ ಬ್ಯಾಂಕಿಗೆ ಯಾವ ಬ್ಯಾಂಕ್ದವ್ರದ್ದು, ಅಂದ್ರೆ ನಾನು ಯಾವ ಬ್ಯಾಂಕ್ ಚೂಸ್ ಮಾಡ್ಕೊಳ್ಳೋಕೆ ಕೂಡ ಹೇಳ್ತೀನಿ, ಅಂತ ಯೂಸ್ ಮಾಡ್ಕೋರಿ. ಯಾಕಂದ್ರೆ ನಿಮ್ಗೆ ಈಸಿ ಆಗುತ್ತೆ ಪೇಮೆಂಟ್ ಮೆಥಡ್, ಆಯ್ತಾ. ಸೊ ವೇಟ್ ಮಾಡಿ, ಇನ್ನು ಕೂಡ ಏನು ಟೈಮ್ ಆಗಿಲ್ಲ. ಇವತ್ತು ಸಂಡೇ ಇದೆ, ಆರಾಮಾಗಿ ಮಾಡೋಣಂತೆ, ವರಿ ಮಾಡ್ಕೋಬಿಡಿ. ನಾನು ನಿಮ್ ಜೊತೆ ಇರ್ತೀನಿ ಮುಗಿಯೋರ್ಗು. ಅಡ್ಮಿಷನ್ ಚಾಯ್ಸ್ 1 ಮುಗಿಯೋರು ಕೂಡ ನಿಮ್ಗೆ ಏನೇ ಒಂದು ಅಪ್ಡೇಟ್ ಇದ್ರು ಕೂಡ ಹೇಳ್ತಾ ಇರ್ತೀನಿ. ಲಾಸ್ಟ್ ಡೇಟ್ ಇನ್ನೂ ಕೂಡ ಬಹಳಷ್ಟು ನಮ್ ಟೈಮ್ ಇದೆ. ಚಾಯ್ಸ್ ಎಂಟ್ರಿ ಇವತ್ತೇ ಲಾಸ್ಟ್ ಅಲ್ಲ, ಇವತ್ತು ಇನ್ನು ಆಕ್ಚುಲಿ ಸ್ಟಾರ್ಟ್ ಆಗಿರೋದು ಇವತ್ತು. ನಿಮ್ಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ 8ನೇ ತಾರೀಕು ಇದ್ರೆ ಬೇರೆ ಬೇರೆ ಕೋರ್ಸಸ್ಗಳಿಗೆ, ಅಂದ್ರೆ ಅಗ್ರಿಕಲ್ಚರ್, ವೆಟರ್ನರಿ ಅವ್ರಿಗೆ ನಾಳೆ ಸ್ಟಾರ್ಟ್ ಆದ್ರೂ ಕೂಡ ಅವರು ಕೂಡ 8 ನ 9 ಇದೆ ನೋಡ್ಕರ್ ಕಟ್ಟ ಇನ್ನೊಂದು ಟೈಮು. ಅದಾದ ತಕ್ಷಣ ಈಗ ನರ್ಸಿಂಗ್ ಸ್ಟೂಡೆಂಟ್ ಆಯ್ತು, ಮತ್ತೆ MBBS ಎಲ್ಲ ಸ್ಟೂಡೆಂಟ್ ನೋಡ್ತಿತ್ತಂದ್ರೆ ನಿಮ್ಗೆ 12ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟರೆ, 6ನೇ ತಾರೀಕು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆದ್ರೆ. ಸೊ ಹಂಗಾಗಿ ಟೈಮ್ ಇದೆ ನಮ್ಮ ಹತ್ರ. ಬಟ್ ಟೈಮ್ ಇದೆ ಅಂತ ಕೊರಂಗಿಲ್ಲ. ಏನೇನು ಇರ್ತದೆ ಅದನ್ನೆಲ್ಲ ಕೂಡ ಮಾಡ್ಕೋಬೇಕು. ಡಾಕ್ಯುಮೆಂಟ್ಸ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ, ವರಿ ಮಾಡ್ಕೊಬೇಡಿ ನಮ್ಗೆ. ಓಕೆ, ಸರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆನ್ಸರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಬಾಯ್.